ನೋಡಿ, ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಆ ಅನಾಮಿಕ ವ್ಯಕ್ತಿ ಬರ್ತಾನೆ. ಆತನ ಹಿಂದೆ ಹಲವು ಜನರಿರ್ತಾರೆ, ಅಂದ್ರೆ ಒಂದು ಗ್ಯಾಂಗ್ ಕಟ್ಕೊಂಡು ಬಂದಿರ್ತಾರೆ ಅಂತ. ಇವ್ರು ಬಿಟ್ಟಿದ್ದಲ್ಲ ಬುರುಡೆ ಅಂತ ಈಗ ಗೊತ್ತಾಯ್ತಲ್ಲ. ಈ ಬುರುಡೆ ಗ್ಯಾಂಗ್ಗೆ SIT ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಾಯಿ ತೆರೆದ್ರೆ ತುಂಬಾ ಜನಕ್ಕೆ ಸಂಕಷ್ಟ ಫಿಕ್ಸು. ಈ ಬುರುಡೆ ಗ್ಯಾಂಗ್ಗೆ ಬಲೆ ಬೀಸೋದಕ್ಕೆ SIT ಪಕ್ಕಾ ಪ್ಲಾನ್ ಮಾಡ್ಕೊಳ್ತಾ ಇದೆ. ಧರ್ಮಸ್ಥಳ ಕೇಸಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಕಷ್ಟ ಮತ್ತೆ. ತಿಮರೋಡಿಗೆ SIT ಅಧಿಕಾರಿಗಳು ಬುಲಾವ್ ನೀಡೋ ಸಾಧ್ಯತೆ ಇದೆ. ಈ ಸಂಬಂಧ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಸಾರ್ ಅಂತ ಸೂಚನೆ ಕೊಡೋ ಸಾಧ್ಯತೆ ಇದೆ. ಮಾಸ್ಕ್ ಮ್ಯಾನ್ಗೆ ಆಶ್ರಯ ಕೊಟ್ಟ ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ ಇವತ್ತು ಮತ್ತೆ. ಜಡ್ಜ್ ಎದುರು ಸಂಪೂರ್ಣವಾಗಿ ಈಗಾಗಲೇ ಚಿನ್ನಯ್ಯ ಸತ್ಯ ಒಪ್ಕೊಂಡಿದ್ದಾನೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಅವರಿಗೂ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಅವರು ವಿಚಾರಣೆಯನ್ನು ಎದುರಿಸಬೇಕು. ರುದ್ರ ತಾಂಡವ ನಿಜಕ್ಕೂ ಈಗ ಶುರುವಾಗಿದೆ. SIT ಅಧಿಕಾರಿಗಳು ಅದರ ಭಾಗವಾಗಿ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಆ ಮಾಸ್ಕ್ ಮ್ಯಾನ್ ಬಿಟ್ಟಂತಹ ಬುರುಡೆಯ ಬಗ್ಗೆ ತನಿಖೆ ಆಗ್ತಾ ಇದೆ. ಆ ಮೊಬೈಲು ಗ್ಯಾಂಗ್ ಕಿತ್ಕೊಂಡಿದೆ ಅಂತ ಇದೇ ಚಿನ್ನಯ್ಯ ಹೇಳ್ಕೊಂಡಿದ್ದಾರೆ SIT ಟೀಮ್ ಮುಂದೆ. ಸೊ ಹಾಗಾಗಿ ಈ ಗ್ಯಾಂಗ್ಗೆ ಸಂಕಷ್ಟ ಫಿಕ್ಸು. ಈ ಗ್ಯಾಂಗ್ನಲ್ಲಿ ಸದ್ಯಕ್ಕೆ ಕೇಳಿ ಬರ್ತಾ ಇರೋದು ಸ್ವತಃ ಚಿನ್ನಯ್ಯ ಹೇಳಿದ್ದಾನೆ. 12 ಜನರ ಹೆಸರನ್ನು ಹೇಳಿದ್ದಾನೆ. ಜೊತೆಗೆ ಈತನಿಗೆ ಆಶ್ರಯ ಕೊಟ್ಟಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅದರ ಭಾಗವಾಗಿ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಅವರಿಗೆ ನೋಟಿಸ್ ಕೊಡೋ ಸಾಧ್ಯತೆಯೂ ಕೂಡ ಇದೆ, ವಿಚಾರಣೆಗೆ ಬನ್ನಿ ಅಂತ. ಜೊತೆಗೆ ಗಿರೀಶ್ ಮಟ್ಟಣ್ಣನವರ್, ಇದೇ ಜಯಂತ್ ಟಿ ಅವರಿಬ್ಬರಿಗೂ ಸಂಕಷ್ಟ ಫಿಕ್ಸು. ಪ್ರಮುಖವಾಗಿ ಈ ತ್ರಿಮೂರ್ತಿಗಳೇ ಕಾರಣ ಅಂಥೇಳಿ ಧರ್ಮಸ್ಥಳದ ಭಕ್ತರು ನೇರ ಆರೋಪ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಸೂತ್ರಧಾರಿಗಳೇ. ತ್ರಿಮೂರ್ತಿಗಳು ಸೂತ್ರಧಾರಿಗಳೇ ಇವರು.